ನಮಸ್ತೆ ಮೌನಿಕಾ ತಿಲಕ್ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ರಂಜಿತಾ. ಇವತ್ತಿನ ಅಡುಗೆ ಬಂದು ಅಮ್ಮ ಏನೋ ಸ್ಪೆಷಲ್ ಮಾಡ್ಕೊಡಮ್ಮ. ಫಿಶ್ ಫ್ರೈ, ಫಿಶ್ ಸಾಂಬಾರು, ಡ್ರೈ ಚಿಕನ್ ಮಾಡ್ಕೊಳ್ಳಾ? ನಾನು ಹೆಲ್ಪ್ ಮಾಡಲಾ? ಅಡುಗೆ ಮಾಡೋದಕ್ಕೆ ಹಾಕೋದು ಉಪ್ಪು ಹಾಕ್ಕೊಳ್ಳೋಣ ತೊಳ್ಕೊಳಕ್ಕೆ. ಓಕೆನಾ? ಅಮ್ಮ ಎಷ್ಟು ಸರಿ ತೊಳಿಬೇಕು? ಒಂದು 3-4 ಟೈಮ್ ತೊಳಿಬೇಕು ಚಿನಿ. ಅವಾಗ ಅದ್ರಾಗಿರೋ ಸ್ಮೆಲ್ ಎಲ್ಲ ಹೋಗ್ಬೇಕು. ಅದ್ರಾಗೆಲ್ಲ ಸ್ಮೆಲ್ ಹೋದರೆ ಸೂಪರ್ ಆಗಿರುತ್ತೆ ಫಿಶ್ ಸಾಂಬಾರು, ಫಿಶ್ ಫ್ರೈ. ಓಕೆನಾ? ಏನೇನು ಹಾಕ್ಕೊಡ್ತಿದ್ಯಮ್ಮ? ಫಿಶ್ ಫ್ರೈ ಮಸಾಲ, ಕಾರ್ನ್ಫ್ಲವರ್ ಪೌಡ್ರು, ಸ್ವಲ್ಪ ಉಪ್ಪು, ಯಾಕಂದರೆ ಫಿಶ್ ಮಸಾಲೆದಲ್ಲೇ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಇದು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದಾದ ನಂತರ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು. ಅದಾದ ನಂತರ ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಹಾಫ್ ನಿಂಬೆಹಣ್ಣು ಹಾಕ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ತೊಳೆದಿಟ್ಕೊಂಡಿರೋ ಫಿಶ್ನ ಹಿಂಗದ್ದಿ ಸೈಡಲ್ಲಿ ಇಟ್ಕೊಳ್ಳೋಣ. ನಾವು ಎಷ್ಟೇ ಒಳ್ಳೆಯವರಾದರೂ ಬೇರೆಯವ್ರ ಕಣ್ಣಿಗೆ ಕೆಟ್ಟವರಾಗಿ ಕಾಣ್ತೀವಿ. ನಮ್ಮ ಒಳ್ಳೆತನ ನಮ್ಗೆ ಗೊತ್ತಿದ್ರೆ ಸಾಕು. ನಮ್ಮ ಜೀವನ ನಾವೇ ಬದುಕಬೇಕೇ ಹೊರತು ಅವರಲ್ಲ. ಸಿರಿತನ ಇದೆ ಎಂದು ಮೆರೆಯಬೇಡ, ಇಲ್ಲದವನನ್ನು ಕಂಡು ಅಣುಕಿಸಬೇಡ. ನಿಮ್ಮ ಸಿರಿತನ ಸಜ್ಜನರ ಕಾಲಿನ ಧೂಳಿಗೆ ಸಮ. ಈ ಥರ ಮಾಡ್ಕೋಬೇಕು. ಇದನ್ನು ಒಂದು ಬೌಲಲ್ಲಿ ಹಾಕಿ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಕೋಬೇಕು. ಅದಾದಮೇಲೆ ಬಾಣಲಿ ಇಟ್ಕೋಬೇಕು. ಸರಿನಾ? ಇಟ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಹಾಗೆ ಈರುಳ್ಳಿ ಒಂದು ಹಚ್ಕೊಂಡಿರೋದು ಈ ಥರ ಕೆಂಪು ಬಣ್ಣ ಬರಬೇಕು. ಅದಾದ ನಂತರ ಸ್ವಲ್ಪ ರುಬ್ಕೊಂಡಿರೋ ಟೊಮೊಟೊ ಹಾಕ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಟೊಮೊಟೊದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಫಿಶ್ ಮಸಾಲ ಹಾಕ್ಕೋಬೇಕು. ಸ್ವಲ್ಪ ಧನಿಯಾ ಪೌಡರ್, ಸಾಂಬಾರ್ ಪೌಡ್ರ್ ಒಂದು 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಅಳತೆ ಪ್ರಕಾರ ಹಾಕ್ಕೊಳ್ಳಿ. ಲಾಸ್ಟಿಗೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳೋಣ. ಈ ಮಸಾಲೆನಲ್ಲಿರೋ ಹಸಿ ವಾಸನೆ ಹೋಗಿ 2 ಕುದಿ ಬಂದಿದ್ದಾದಮೇಲೆ ಒಂದು 5 ನಿಮಿಷ ಫಿಶ್ನ ಬೇಯಿಸ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ ಫಿಶ್ ಸಾಂಬಾರು. ಚೆನ್ನಾಗಿ ಕುದಿ ಹಚ್ಚಿದೆ, ಅದಕ್ಕೆ ತೊಳೆದಿಟ್ಕೊಂಡಿರೋ ಫಿಶ್ ಹಾಕ್ಕೊಳ್ಳೋಣ. ಒಂದು 10-15 ನಿಮಿಷ ಬಿಟ್ಟರೆ ಸಾಕು, ಫಿಶ್ ಸಾಂಬಾರು ರೆಡಿಯಾಗಿರುತ್ತೆ. ಅಮ್ಮ ಸಾರು ಸ್ಮೆಲ್ ಚೆನ್ನಾಗಿ ಬರ್ತಿದ್ದಮ್ಮ. ಹೌದಾ? ಒಣಮೆಣ್ಸಿನ್ಕಾಯಿ, ಸೋಂಪು ಕಾಳು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಬಾಳಿಗೆ ಇಟ್ಕೊಂಡು ಬಾಳಿಗೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಚಿಕನ್ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳೆದಿಟ್ಕೊಂಡಿರಬೇಕು. ಆ ಚಿಕನ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮ್ಮ ಕೈ ಅಳತೆ ಇರಲಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 5 ಮಿನಿಟ್ಸು ಕ್ಲೋಸ್ ಮಾಡೋಣ. ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಆಲ್ರೆಡಿ ಚಿಕನಲ್ಲಿ ನೀರು ಬಿಟ್ಕೊಂಡಿದೆ, ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡೋಣ. ಒಂದು 1/2 ಅವರು ಫಿಶ್ ರೆಡಿಯಾಗಿದೆ. ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಕೆಲವ್ರು ಮಾಡೋದು ಯೋಚನೆ ಮಾಡಿದ್ರೆ ಅಣ್ಣವ್ರ ಸಾಂಗ್ ನೆನಪಾಗುತ್ತೆ. ಯಾವುದಂದರೆ, ಸಿರಿತನವೆಂದು ಶಾಶ್ವತವಲ್ಲ, ಬಣಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಹರಿತವರಿಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಏನೋ ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು. ಇನ್ನು ನೀ ಯಾವ ಲೆಕ್ಕ ಏಳು ಸುಕುಮಾರನೇ, ಅಯ್ಯೋ ಎಮ್ಮಾರಿಯೇ. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿಂಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ಬದುಕಬೇಕು ಎಂದು, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಇಷ್ಟು ಗೊತ್ತಿದ್ದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ.
ಫಿಶ್ ಫ್ರೈ ರೆಡಿ ಇದೆ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.